So the next problem is solve for x. Prove that anta kelta illa. So we need to find the value of x. Solve for x. They have given tan inverse 2x plus tan inverse 3x equals pi by 4. ನಾವು pi by 4 ವ್ಯಾಲ್ಯೂ ತರಂಗಿಲ್ಲ, x ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಸಾಲ್ವ್ ಫಾರ್ x ಅಂತ ಅಂದರೆ. ಓಕೆ, ಸೊ ಇಲ್ಲಿ ಎಲ್ ಎಚ್ ಎಸ್ ಪಾರ್ಟು ಆರ್ ಎಚ್ ಎಸ್ ಪಾರ್ಟು ಅಟ್ ಎ ಟೈಮ್ ತೊಗೋಬೇಕು, ಎರಡೂ ಸಿಂಪ್ಲಿಫಿಕೇಷನ್ಗೆ ಬಳಸ್ಕೋಬೇಕು. ಸೊ ಫಾರ್ ದಿಸ್ ಐ ಆಮ್ ಟೇಕಿಂಗ್ ದ ಫಾರ್ಮುಲಾ tan inverse of x plus tan inverse of y equals tan inverse of x plus y divided by 1 minus x into y. ಸೊ ಆ ಫಾರ್ಮ್ನ ತೊಗೊತಾನೆ, ಯಾಕೆಂದರೆ ಅಡಿಷನ್ ಫಾರ್ಮುಲಾ ಇರೋದ್ರಿಂದ ಸೊ ಫಸ್ಟ್ ಫಾರ್ಮುಲಾ ಬಳಸ್ಕೊತಾ ಇದ್ದೀನಿ. ಸೊ ತೊಗೊಂಡ್ರೆ ಏನಾಯಿತು, tan inverse of x plus y divided by 1 minus x into y ಫಾರ್ಮಿಗೆ ರಿಡ್ಯೂಸ್ ಮಾಡಬೇಕು. ಹಿಯರ್ ದ x is what? 2x. x ಪ್ಲಸಲ್ಲಿ ಏನಿದೆ 2x ಇದೆ, y ಪ್ಲಸಲ್ಲಿ ಏನಿದೆ 3x ಇದೆ. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಸೊ ಆರ್ ಎಚ್ ಎಸ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ ನಾನು, ಅರ್ಥ ಆಗ್ತಿದೆಯಾ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತಂದರೆ 2x ಪ್ಲಸ್ 3x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಅಂತಂದರೆ ಎಕ್ಸ್ ಅಂತಂದರೆ 2x, ವೈ ಅಂತಂದರೆ ಎಷ್ಟು 3y. ಸೊ 2x ಇಂಟು 3x ಈಕ್ವಲ್ಸ್ ವಾಟ್? ಪೈ ಬೈ 4. ಅರ್ಥ ಆಗ್ತಿದೆಯಾ? ಸೊ ಏನು ಮಾಡಿದ್ವಿ, ಫಾರ್ಮುಲಾ ಬೇಸಲ್ಲಿದೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಅಂದರೆ ಆರ್ ಎಚ್ ಎಸ್ ಪಾರ್ಟ್ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ. ಸೊ ನಾನು ಡೈರೆಕ್ಟಾಗಿ ಬರ್ಕೊಬೋದಾ? ಸೊ ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ವಾಟ್ ಈಸ್ 2x ಪ್ಲಸ್ 3x? 5x ಡಿವೈಡೆಡ್ ಬೈ 1 ಮೈನಸ್ 2 3s 6. x ಇಂಟು x ಈಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಪೈ ಬೈ 4. ಬರ್ಕೋಬೋದಾ? ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಷನ್. ಸೊ ಸಪ್ರಾಕ್ಟ್ ಮಾಡಿಬಿಟ್ಟಿದ್ದೀರಾ, ಸಪ್ರಾಕ್ಷನ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಟ್ಯಾನ್ ಇನ್ವರ್ಸ್ ಏನಾದರೂ ರೈಟ್ ಸೈಡಿಗೆ ಹೋದರೆ, ಟ್ಯಾನ್ ಇನ್ವರ್ಸು ರೈಟ್ ಸೈಡಿಗೆ ಹೋದರೆ ಇಟ್ ಬಿಕಮ್ಸ್ ವಾಟ್? 5x ಡಿವೈಡೆಡ್ ಬೈ 1 ಮೈನಸ್ 6x ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇರುತ್ತೆ ಈಕ್ವಲ್ಸ್ ಟ್ಯಾನ್ ಪೈ ಬೈ 4. ಟ್ಯಾನ್ ಪೈ ಬೈ 4. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪೈ ಬೈ 4? ಪೈ ಬೈ 4 ಅಂತಂದರೆ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಅಂದರೆ ಎಷ್ಟು? 1. ಟ್ಯಾನ್ 45 ಡಿಗ್ರಿ ಈಸ್ 1. ಸೊ ಎಲ್ ಎಚ್ ಎಸ್ ಪಾರ್ಟ್ ಆ್ಯಸ್ ಇಟ್ ಈಸ್ 5x ಬೈ 1 ಮೈನಸ್ 6x ಸ್ಕ್ವೇರ್ ಈಕ್ವಲ್ಸ್ 1. ಬರ್ಕೋಬೋದಾ? ನೆಕ್ಸ್ಟ್ ಏನು ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಅರ್ಥ ಆಗ್ತಿದೆ? ಡಿನಾಮಿನೇಟರ್ ಪಾರ್ಟು ರೈಟ್ ಸೈಡ್ಗೆ ಹೋಗ್ತಾ ಇದೆ, ಅಂದರೆ ಆರ್ ಎಚ್ ಎಸ್ಗೆ. ದಟ್ ಈಸ್ 5x ಈಕ್ವಲ್ಸ್ 1 ಮೈನಸ್ 6x ಸ್ಕ್ವೇರ್. ಅಗೇನ್ ಕ್ವಾಡ್ರಾಟಿಕ್ ಫಾರ್ಮಿಗೆ ರಿಡ್ಯೂಸ್ ಆಗಬೇಕು, ಅಲ್ಲಿ ನೆಗೆಟಿವ್ ಇದಿಗೆ, ಹಾಗಾಗಿ ರೈಟ್ ಸೈಡಿಗೆ ತರ್ತಾ ಇದ್ದೀನಿ. ಸೊ ಲೆಫ್ಟ್ ಸೈಡಿಗೆ ತಂದರೆ ಏನಾಯಿತು? 6x ಸ್ಕ್ವೇರ್ ಪ್ಲಸ್ 5x ಮೈನಸ್ 1 ಈಕ್ವಲ್ಸ್ 0. ಬರ್ಕೋಬೋದಾ? ಸೊ ನೆಗೆಟಿವ್ 6x ಸ್ಕ್ವೇರ್ ಎಲ್ ಎಚ್ ಎಸ್ ಬಂದರೆ ಏನಾಯಿತು? ಪಾಸಿಟಿವ್ 6x ಸ್ಕ್ವೇರ್. ಅಗೇನ್ ಪ್ಲಸ್ 5x ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇದೆ. ಸೊ ಪಾಸಿಟಿವ್ 1 ಎಲ್ ಎಚ್ ಎಸ್ ಬಂದರೆ ಏನಾಯಿತು? ಮೈನಸ್ 1 ಈಕ್ವಲ್ 0. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಂದರೆ ರೂಟ್ಸ್ ಎಷ್ಟು ಬರುತ್ತೆ? 2 ಬರುತ್ತೆ. ಅದು ಫ್ಯಾಕ್ಟ್ರೈಸೇಷನ್ ಮಾಡ್ಕೊಳ್ಳೋಣ. ಅರ್ಥ ಆಗ್ತಿದೆಯಾ? ಫ್ಯಾಕ್ಟ್ರೈಸ್ ಮಾಡೋಣ. ಅಬ್ಸರ್ವ್ ಮಾಡಿ, ಫ್ಯಾಕ್ಟ್ರೈಸ್ ಮಾಡಿಕೊಂಡ್ರೆ 6x ಸ್ಕ್ವೇರ್ ಪ್ಲಸ್ 5x ಮೈನಸ್ 1 ಈಕ್ವಲ್ಸ್ 0. 6 1s 6, 6 1s 6. ನಾನು 3 ಮತ್ತು 2 ತೊಗೊಂಡ್ರೆ, 3 ಮತ್ತು 2 ತೊಗೊಂಡ್ರೆ ರೂಟ್ಸು ಎಕ್ಸಿಸ್ಟ್ ಆಗೋದಿಲ್ಲ. ನೀವು ಸಿಂಪ್ಲಿಫಿಕೇಷನ್ ಮಾಡಿ ನೋಡಿ ರೂಟ್ಸ್ ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತಂದರೆ, ಸೊ ಅಬ್ಸರ್ವ್ ಮಾಡಿ. ಸೊ 6 ಮತ್ತು 3 ಮತ್ತು 2 ತೊಗೊಂಡ್ರೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಸೊ 2 ಪ್ಲಸ್ ಆಗುತ್ತೆ. 3 + 2 is 5. ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಸೊ ಏನಾಗ್ಬೋದು? 6x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2x. ಇಯರ್ 6x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2x ಮೈನಸ್ 1 ಈಕ್ವಲ್ 0. ಓಕೆ, ಸೊ ಅಲ್ಲಿ ಕಾಮನ್ ತೆಗಿಲಿಕ್ಕೆ ಏನಿಲ್ಲ, 2x ಮೈನಸ್ 1 ಅಲ್ಲಿ ಕಾಮನ್ ತೆಗಿಲಿಕ್ಕೆ ಏನಿಲ್ಲ, ಹಾಗಾಗಿ 1 ನಾನು ಕಾಮನ್ ಅಂತ ಇಟ್ಕೊಂಡ್ರೆ ಸೊ ವಿ ಲೆಫ್ಟ್ ವಿತ್ ವಾಟ್? 2x ಮೈನಸ್ 1. ಸೊ ಈ ಕೇಸಲ್ಲಿ ಇದು ಫೇಲ್ಯೂರ್ ಆಗುತ್ತೆ, ರೂಟ್ಸು ಎಕ್ಸಿಸ್ಟ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ 3 ಮತ್ತು 2ನ ನಾವು ರೂಟ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇನ್ ದಟ್ ಕೇಸ್ ವಿ ಆರ್ ಟೇಕಿಂಗ್ 6 1s 6, 3 2s 6, 6 1s ಏನಾಗುತ್ತೆ? 6 ಆಗುತ್ತೆ. ಸೊ ಇಲ್ಲಿ 5 ಬೇಕು, ಪ್ಲಸ್ ಮೈನಸ್ 6ಅಲ್ಲಿ 1 ಕಳೆದ್ರೆ ಎಷ್ಟಾಯಿತು? 5 ಆಯಿತು. ಸಬ್ಸ್ಟಿಟ್ಯೂಷನ್ ಮಾಡೋಣ, ಇಲ್ಲಿ ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ ಹಿಂಗೆ ಚೆಕ್ ಮಾಡ್ಕೊಳ್ಳೋಣ. 6x ಸ್ಕ್ವೇರ್ ಪ್ಲಸ್ 6x ಮೈನಸ್ x ಮೈನಸ್ 1 ಈಕ್ವಲ್ಸ್ ವಾಟ್? 0. ಸೊ ಆಫ್ಟರ್ ದಿಸ್ ಐ ಆಮ್ ಟೇಕಿಂಗ್ 6x ಆ್ಯಸ್ ಕಾಮನ್. ಗ್ರೂಪ್ ಮಾಡ್ಕೊಂಡಿದ್ದೀನಿ ಅಲ್ಲಿ. 6xನ ಕಾಮನ್ ತೊಗೊಂಡ್ರೆ ಸೊ x ಇಯರ್ ಪ್ಲಸ್ 1, x ಪ್ಲಸ್ 1 ಆಯಿತು.
ನೆಕ್ಸ್ಟು -x -1ಅಲ್ಲಿ -1ನ ಕಾಮನ್ ತೊಗೊಂಡ್ರೆ -1ನ ಏನು ಮಾಡಿದ್ರೆ ಕಾಮನ್ ತೊಗೊಂಡ್ರೆ ಸೊ ವಿ ಗೆಟ್ ಎಕ್ಸ್ ಪ್ಲಸ್ ಮೈನಸ್ ಇದೇನಾಯಿತು +1 = 0. ಅಲ್ಲಿ ಎಕ್ಸ್ -1 ಇರುತ್ತೆ. ಈ ನೆಗೆಟಿವ್ನ ಇದರಲ್ಲಿ ಕಾಮನ್ ತೊಗೊಂಡ್ರೆ -x ಇದ್ದಿದ್ದು +x ಆಯಿತು, -1 ಇದೇನಾಗುತ್ತೆ +1 ಆಗುತ್ತೆ. ಅರ್ಥ ಆಗ್ತಿದೆಯಾ? ಇನ್ ದಿಸ್ x + 1 ಏನು ಮಾಡ್ಬೋದು ಕಾಮನ್ ತೆಗಿಬೋದು. ಅರ್ಥ ಆಗ್ತಿದೆಯಾ? ಸೊ x + 1 ಕಾಮನ್ ತೊಗೊಂಡ್ರೆ ವಿ ಲೆಫ್ಟ್ ವಿತ್ ವಾಟ್ 6x ಮೈನಸ್ x + 1 ಕಾಮನ್ ಹೋಯಿತು, -1 = ವಾಟ್ 0. ಸೊ ಈಗ 0ಗೆ ಈಕ್ವೇಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂಸ್ನೆಲ್ಲ ಏನು ಮಾಡೋಣ 0ಗೆ ಈಕ್ವೇಟ್ ಮಾಡೋಣ. ಸೊ ವಿ ಗೆಟ್ 6x - 1 = 0, x = 1/6. -1 RHS ಹೋಗುತ್ತೆ, ಡಿನಾಮಿನೇಟರ್ಲಿರೋ 6 ಮಲ್ಟಿಪ್ಲಿಕೇಶನ್ ಫಾರ್ಮ್ 6 ಇರೋದೇನಾಗುತ್ತೆ ಡಿನಾಮಿನೇಟರ್ಗೆ ಬರುತ್ತೆ, ದಟ್ ಈಸ್ 1/6. ಸೊ ನೆಕ್ಸ್ಟ್ x + 1 = 0, x = what -1. ಸೊ ಲೈಕ್ ದಿಸ್ ವೇ ವಿ ಕ್ಯಾನ್ ಸಾಲ್ವ್ ದ x ವ್ಯಾಲ್ಯೂಸ್ ಬೈ ಯೂಸಿಂಗ್ ದ ಫಾರ್ಮುಲಾ tan inverse of x ಪ್ಲಸ್ tan inverse y. ಫಾರ್ಮುಲಾ ಬಳಸ್ಕೊಂಡ್ರೆ ನಮಗೆ x ವ್ಯಾಲ್ಯೂಸು ರೆಡ್ಯೂಸ್ ಆಗುತ್ತೆ. ಈ ಫಾರ್ಮ್ವರೆಗೂ ರೆಡ್ಯೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದ ಪ್ರಾಬ್ಲಮ್ ಸೇಸ್ ಫೈಂಡ್ ದ ವ್ಯಾಲ್ಯೂ ಆಫ್ x. Here we need to find the value of x. So given is what? If sin inverse 1/5 plus cos inverse of x equals 1. So navilli prove ಮಾಡಂಗಿಲ್ಲ. So we need to find what? The value of x. So on observing this problem, so what else we can do? Sin inverse of 1/5 ಇದೆ ಪ್ಲಸ್ cos inverse of x ಇದೆ. ಸೊ ಇಯರ್ ಸೈನ್ ಇದೆ, ಅರ್ಥ ಆಗ್ತಿದೆಯಾ? ಸೊ ಸಿಂಪ್ಲಿಫಿಕೇಷನ್ಸ್ ಹೇಗೆ ಮಾಡಬೇಕು ಅಂತಂದರೆ ಸೈನ್ನ RHSಗೆ ತೊಗೊಂಡೋಗೋಣ. ಸೊ ಆಫ್ಟರ್ ಟೇಕಿಂಗ್ ಸೈನ್ ಇಂಟು RHS, ಸೊ ವಿ ಲೆಫ್ಟ್ ವಿತ್ ಸೈನ್ ಇನ್ವರ್ಸ್ 1/5 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ x ಈಕ್ವಲ್ಸ್ ಸೈನ್ ಗೋಸ್ ಟು RHS, ಇಟ್ ಬಿಕಮ್ಸ್ ಸೈನ್ ಇನ್ವರ್ಸ್ ಆಫ್ 1. ಸೈನ್ ಇನ್ವರ್ಸ್ ಆಫ್ ವಾಟ್ 1. ಅಗೇನ್ LHS ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ 1/5 plus cos inverse of x equals what is sin inverse of 1? Sin trigonometric table ಅಲ್ಲಿ ಸೊ 1 ಎಲ್ಲಿ ಅಪಿಯರ್ ಆಗುತ್ತೆ 90 ಡಿಗ್ರಿಲಿ, sin 90 is what 1. ಸೊ ಅಲ್ಲಿ ಸಿಕ್ಕಿರೋದೇನು sin inverse of 1 ಅಂತಂದರೆ ಸೊ ವಿ ನೀಡ್ ಟು ರೈಟ್ ದ ರೇಡಿಯನ್ ಫಾರ್ಮ್ ಆ್ಯಂಗಲ್. ಓಕೆ, ರೇಡಿಯನ್ ಫಾರ್ಮ್ ಏನಾಗುತ್ತೆ sin inverse of 1 is nothing but what π/2. sin 90 is what 1, sin inverse of 1 is π/2. Okay, so next after this, so LHS ಅಲ್ಲಿ ಏನಿದೆ sin inverse of 1/5 plus cos inverse of x ಇದೆ ಈಕ್ವಲ್ಸ್ RHS is π/2. ಸೊ ಯಾವುದಾದ್ರೂ ಒಂದು ಫಾರ್ಮ್ನ ಐದರ್ ಸೈನ್ ಇನ್ವರ್ಸ್ ಆರ್ ಎಲ್ಸ್ ಕಾಸ್ ಇನ್ವರ್ಸ್ ಒಂದು ಫಾರ್ಮ್ನ ರೈಟ್ ಸೈಡಿಗೆ ತಗೊಂಡೋಗ್ತಾ ಇದ್ದೀನಿ. ಯಾಕೆ ರೈಟ್ ಸೈಡಿಗೆ ತಗೊಂಡೋಗ್ತಾ ಇದ್ದೀನಿ ಅಂತಂದರೆ ಸೊ ನಾವು ಆಲ್ರೆಡಿ ಫೆಮಿಲಿಯರ್ ಇದ್ದೀರಾ ಪ್ರಾಪರ್ಟೀಸ್. ಏನು ಪ್ರಾಪರ್ಟೀಸ್ ಇದೆ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ವಾಟ್ π/2. ಸೊ ಆ ಪ್ರಾಪರ್ಟಿನ ಬೇಸಾಗಿ ಇಟ್ಕೊಂಡು ಸೊ ನಾನಿಲ್ಲಿ ಯಾವುದಾದ್ರು ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ರೈಟ್ ಸೈಡಿಗೆ ತಗೊಂಡೋಗ್ತಾ ಇದ್ದೀನಿ. ಸೊ ಇಯರ್ ಸೈನ್ ಇನ್ವರ್ಸ್ ಆಫ್ 1/5 ಆ್ಯಸ್ ಇಟ್ ಈಸ್ ಇಟ್ಕೊತೀನಿ. ಸೊ π/2 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಗ ತೊಗೋಬೋದಾ? ಕಾಸ್ ಇನ್ವರ್ಸ್ ಗೋಸ್ ಟು ರೈಟ್ ಸೈಡ್. ವಾಟ್ ಈಸ್ π/2 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್? ಸ್ಟೂಡೆಂಟ್ಸ್ ನೋಡಿ, ಆಲ್ರೆಡಿ ನೀವು ಫೆಮಿಲಿಯರ್ ಇದ್ದೀರಾ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತಂದ್ರೇನು π/2. ಈ ಕಾಸ್ ಇನ್ವರ್ಸ್ ರೈಟ್ ಸೈಡಿಗೆ ಹೋದ್ರೆ ಏನಾಯಿತು? ಸೊ ವಿ ಗೆಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ π/2 ಮೈನಸ್ ವಾಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇನ್ ದ ಪ್ಲೇಸ್ ಆಫ್ π/2 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ವಿ ಕ್ಯಾನ್ ರೈಟ್ ವಾಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬರ್ಕೋಬೋದಾ? ಸೊ π/2 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲೇಸಲ್ಲಿ ನಾವು ಡೈರೆಕ್ಟಾಗಿ ಏನಂತ ಬರಿಬೋದು? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರಿಬೋದು. ಸೊ ಇಲ್ಲಿ ತೊಗೊಳೋಣ. ಸೊ ಸೈನ್ ಇನ್ವರ್ಸ್ 1/5 ಈಕ್ವಲ್ಸ್ ವಾಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬರ್ಕೋಬೋದಾ? ಆನ್ ಅಬ್ಸರ್ವಿಂಗ್ ದೀಸ್ ಟು LHS ಆ್ಯಂಡ್ RHS. LHS ಅಲ್ಲಿ ಏನಿದೆ? ಸೈನ್ ಇನ್ವರ್ಸ್ ಆಫ್ 1/5 ಈಕ್ವಲ್ಸ್ RHS ಅಲ್ಲಿ ಏನಿದೆ? ಜಸ್ಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ. ಸೊ ಎರಡೂ ಕಡೆ ಸೈನ್ ಇನ್ವರ್ಸ್ನ ಓನ್ಲಿ ಸೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಏನು ಮಾಡ್ಬೋದು? ಲೆಫ್ಟ್ ಮಾಡ್ಬೋದು, ಬಿಡ್ಬೋದು. ಸೊ ವಿ ಲೆಫ್ಟ್ ವಿತ್ ಸೈನ್ ಇನ್ವರ್ಸ್ ಎರಡನ್ನು ಲೆಫ್ಟ್ ಮಾಡ್ಕೊಂಡೆ ವಿ ಲೆಫ್ಟ್ ವಿತ್ ವಾಟ್ 1/5 ಈಕ್ವಲ್ಸ್ ಎಕ್ಸ್. ದೇರ್ ಫೋರ್ ಎಕ್ಸ್ ಈಕ್ವಲ್ಸ್ 1/5. ಸೊ ಲೈಕ್ ದಿಸ್ ವೇ ವಿ ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಏನು ಮಾಡಿದೆ? ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಕೇಳಿರ್ತಾರೆ. ಸೊ ಸೈನ್ನ ರೈಟ್ ಸೈಡಿಗೆ ತೊಗೊಂಡೋದೆ. LHS ಆ್ಯಸ್ ಇಟ್ ಈಸ್ ಇರುತ್ತೆ. ಸೈನ್ ಇದ್ದಿದ್ದು ಸೈನ್ ಇನ್ವರ್ಸ್ ಆಫ್ 1 ಆಯಿತು. ಸೊ LHS ಆ್ಯಸ್ ಇಟ್ ಈಸ್
ಸೈನ್ ಇನ್ವರ್ಸ್ ಆಫ್ 1 ಈಸ್ ನಥಿಂಗ್ ಬಟ್ ವಾಟ್ ಪೈ ಬೈ 2 ಅಂದರೆ ಸೈನ್ 90 ಈಸ್ 1 ಅಲ್ವಾ, ಸೈನ್ ಇನ್ವರ್ಸ್ ಆಫ್ 1 ಅಂತಂದರೆ ಪೈ ಬೈ 2 ಬರುತ್ತೆ. ಸೊ ಕಾಸ್ನ ರೈಟ್ ಸೈಡಿಗೆ ತೊಗೊಂಡೋಗ್ಬೋದು, ಇಲ್ಲ ಸೈನ್ನೇ ತೊಗೊಂಡೋಗ್ಬೋದು ರೈಟ್ ಸೈಡಿಗೆ, ಅರ್ಥ ಆಗ್ತಿದೆಯಾ. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಪೈ ಬೈ 2. ಸೊ ಕಾಸ್ ಗೋಸ್ ಟು ರೈಟ್ ಸೈಡ್, ಇಟ್ ಬಿಕಮ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಪೈ ಬೈ 2 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಪೈ ಬೈ 2 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಏನು ಬರ್ಕೋಬೋದು, ಸೈನ್ ಇನ್ವರ್ಸ್ ಎಕ್ಸ್ ಬರ್ಕೋಬೋದು. ಸೊ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಎರಡೂ ಕಡೆ ಸೈನ್ ಇನ್ವರ್ಸ್ನ ಲೆಫ್ಟ್ ಮಾಡಿಕೊಂಡ್ರೆ ವಿ ಲೆಫ್ಟ್ ವಿತ್ ವಾಟ್ ಎಕ್ಸ್ ಈಕ್ವಲ್ಸ್ 1/5. ಸೊ ಲೈಕ್ ದಿಸ್ ವೇ ವಿ ಕ್ಯಾನ್ ಸಾಲ್ವ್ ಈಸಿಲಿ, ಅರ್ಥ ಆಗ್ತಿದೆಯಾ. ಸೊ ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ಕ್ವಶನ್ನ 1 ಮಾರ್ಕ್ಸಿಗೆ ಭಾಳಷ್ಟು ಸತಿ ಕೇಳಿದ್ದಾನೆ. ಸೊ ವೆರಿ ಈಸಿ ಪ್ರಾಬ್ಲಮ್. ಸೊ ಏನು ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಆಫ್ ಸೀಕೆಂಡ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕೊಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈ ಫಾರ್ಮ್ನ ಅಬ್ಸರ್ವ್ ಮಾಡಿದ್ರೆ ಸೊ ಭಾಳ ಈಸಿ ವೇಯಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಸೈನ್ ಇನ್ವರ್ಸ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕೊಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್. ವಾಟ್ ಇಸ್ ದ ವ್ಯಾಲ್ಯೂ, ಪ್ರಾಪರ್ಟಿ ನಿಮಗೆ ಹೇಳ್ಕೊಟ್ಟಿದ್ದೆ ನಾನು ಪ್ರೂಫಲ್ಲಿ. ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕೊಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್ ಪೈ ಬೈ 2 ಅಲ್ವಾ. ಸೊ ಅಪ್ಲೈ ಮಾಡ್ಕೊಳ್ಳೋಣ. ಕಾಸ್ ಆಫ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕೊಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತಂದರೆ ಎಷ್ಟು, ಪೈ ಬೈ 2, ಕರೆಕ್ಟ್ ಅಲ್ಲ. ಸೊ ವಾಟ್ ಈಸ್ ಕಾಸ್ ಪೈ ಬೈ 2, ಪೈ ಬೈ 2 ಅಂದರೆ 90. ವಾಟ್ ಈಸ್ ಕಾಸ್ 90, ಎಷ್ಟು ಬರುತ್ತೆ ಕಾಸ್ 90, ದ ವ್ಯಾಲ್ಯೂ ವಿಲ್ ಬಿ 0. ಸೊ ಹೀಗೆ ಯಾವ್ದು ಪ್ರಾಬ್ಲಮ್ ಬೇಕಾದರೂ ಆಲ್ಟ್ರ್ ಮಾಡ್ಬೋದು. ಈಗ ಇಲ್ಲಿ ಇನ್ ಕೇಸ್ ಕಾಸ್ ಕೊಟ್ಬಿಟ್ಟು ಇದಕ್ಕೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೊಡ್ಬೋದು, ಅಥವಾ ಟ್ಯಾನ್ ಕೊಟ್ಬಿಟ್ಟು ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕೊಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೇಳ್ಬೋದು. ಸೊ ಇದಕ್ಕೆ ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಂಡ್ರೆ ಪೈ ಬೈ 2 ಬರುತ್ತೆ. ಸೊ ಆ ರೇಷಿಯೋ ಫಾರ್ಮ್ ದ ವ್ಯಾಲ್ಯೂನ ನಾವಿಲ್ಲಿ ಬರೆದ್ರೆ ಸೊ ಇಟ್ ಗೋಯಿಂಗ್ ಟು ಬಿ ಎಕ್ಸಿಸ್ಟ್ ವೆರಿ ಈಸಿಲಿ. ಸೊ ಈಗ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಸೊ ಪ್ರಾಪರ್ಟೀಸ್ನೆಲ್ಲ ನೀಟಾಗಿ ಕಲ್ತ್ಕೊಳ್ಳಿ. ಸೊ ಅದ್ರ ಮೇಲೆ ಪ್ರಾಬ್ಲಮ್ಸ್ನ ಇನ್ನೂ ನೆಕ್ಸ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಫಾಲೋ ಅಪ್ ಮಾಡ್ಕೊತ ಹೋಗಿ. ಸೊ ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ 2 marks questions so in inverse trigonometric chapter. So that is show that sin inverse of 2x into root of 1 minus x square equals 2 sin inverse of x. ಈ ಎರಡೂ ಪ್ರಾಬ್ಲಮ್ಸು ಸೊ ಒಂದೇ ರೀತಿ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ, LHS ಎರಡೂ ಪ್ರೂಫ್ಸಲ್ಲಿ ಏನಿದೆ ಒಂದೇ ಥರ ಇದೆ. ಏನಿದೆ, ಸೈನ್ ಇನ್ವರ್ಸ್ ಆಫ್ 2x into root of 1 minus x square ಇದೆ. ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ 2x into root of 1 minus x square ಇದೆ. ಸೊ ಲಾಜಿಕ್ ಇಷ್ಟೇ. RHS ಏನು ಬೇಕು ನಮಗೆ, 2 times of what ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆ್ಯಂಡ್ ಇಯರ್ 2 times of what ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಅಬ್ಸರ್ವ್ ಮಾಡಿ. ಸೊ LHS ರಿಸಲ್ಟ್ ತೊಗೊತೀನಿ. ಸೊ LHS ಏನಿದೆ, ಐ ಆಮ್ ಕನ್ಸಿಡರಿಂಗ್ ದ LHS ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 2x into ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. LHS ಕನ್ಸಿಡರ್ ಮಾಡ್ತಾ ಇದ್ದೀನಿ. RHS ಪ್ರೂಫ್ ಸಿಗುತ್ತೆ. ಹೇಗೆ ಸಿಗುತ್ತೆ, ಸೊ ಎಕ್ಸಿಗೆ ನಾನು ಒಂದು ರೇಷಿಯೋನ ಅಸೈನ್ ಮಾಡಬೇಕು. ಎಕ್ಸಿಗೆ ನಾನು ಏನು ಮಾಡಬೇಕು, ಒಂದು ರೇಷಿಯೋನ ಅಸೈನ್ ಮಾಡಬೇಕು. ಏನು ಕೊಡೋಣ, ಎಕ್ಸಿಗೆ ಏನು ಕೊಟ್ಟರೆ ನಮಗೆ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಅಬ್ಸರ್ವ್ ಮಾಡಿ. ಸೊ ಇಯರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅಬ್ಸರ್ವ್ ಮಾಡಿ ಇದನ್ನು, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಪ್ಲೇಸಿಗೆ ನಾನು ಸೈನ್ ತೀಟಾ ಕೊಡ್ತೀನಿ. ಏನು ಕೊಡ್ತಾ ಇದ್ದೀನಿ, ಸೈನ್ ತೀಟಾ. ಎಕ್ಸ್ ಪ್ಲೇಸಿಗೆ ಸೈನ್ ತೀಟಾ ಕೊಟ್ಟರೆ ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಸ್ಕ್ವಯರ್ ರೂಟ್ ಆಫ್ ವಾಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ರಿಮೆಂಬರ್ ಇದೆಯಾ, ಐಡೆಂಟಿಟೀಸ್ ಫಸ್ಟ್ PUC ಟ್ರಿಗ್ನೋಮೆಟ್ರಿಕ್ ಚಾಪ್ಟ್ರಲ್ಲಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ ವಾಟ್ 1 ಇದೆ. ಹಾಗೆಯೇ ಅದನ್ನು ರಿಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು ಫಸ್ಟ್ ಇಯರಲ್ಲಿ. ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದರೆ ಕಾಸ್ ಸ್ಕ್ವೇರ್ ತೀಟಾ, ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ ಸೈನ್ ಸ್ಕ್ವೇರ್ ತೀಟಾ. ಸೊ ಆ ಬೇಸ್ನ ನಾನಿಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನನಗೆ ಪ್ರೂಫ್ ಬೇಕಾಗಿರೋದೇನು, 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಅದನ್ನು ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡು, ಸೊ ಐ ಆಮ್ ಟೇಕಿಂಗ್ ಎಕ್ಸ್ ಈಕ್ವಲ್ಸ್ ವಾಟ್ ಸೈನ್ ತೀಟಾ. x equals what sin theta, which implies theta equals what sin inverse of x, like this. Okay, substitution ಮಾಡ್ತಾರೆ. x ಪ್ಲೇಸಿಗೆ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ sin inverse of 2 times what is x here, we consider x equals what sin theta. ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ 2 sin theta into square root of 1 minus again x is nothing but what sin theta. ಸೊ ಸ್ಕ್ವಯರ್ ಇರೋದ್ರಿಂದ ಏನಾಗ್ತಿದೆ, ಸೈನ್ ಸ್ಕ್ವೇರ್ ತೀಟಾ ಆಗ್ತಿದೆ. ಅರ್ಥ ಆಗ್ತಿದೆಯಾ. ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್, ಸೈನ್ ಇನ್ವರ್ಸ್ ಆಫ್ 2 ಸೈನ್ ತೀಟಾ ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದರೆ ಐಡೆಂಟಿಟಿ ಏನು ಹೇಳುತ್ತೆ, ಕಾಸ್ ತೀಟಾ. ಅಲ್ಲಿ ರೂಟ್ ಬಂದಿರೋದ್ರಿಂದ ಕಾಸ್ ಸ್ಕ್ವೇರ್ ಇದ್ದಿದ್ದು ಏನಾಗ್ತಾ ಇದೆ, ಕಾಸ್ ತೀಟಾ ಆಗ್ತಿದೆ. ಯಾಕಂದರೆ ರೂಟ್ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಈಸ್ ನಥಿಂಗ್ ಬಟ್ ವಾಟ್ ಕಾಸ್ ತೀಟಾ. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಸೊ ಇಯರ್ ಕಾಸ್ ತೀಟಾ ವಿಲ್ ಬಿ ಅಪ್ಲೈಡ್. Okay, so next on observing this here 2 sin theta into cos theta, multiple formula. First year trigonometry chapter ಅಲ್ಲಿ ಮಲ್ಟಿಪಲ್ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ. ಏನು, sin 2 theta ಅಂತ ಅಂದರೆ
2 times of sin theta into cos theta. So here 2 times of sin theta into cos theta is nothing but what? Is nothing but what? Sin 2 theta formula. Sin 2 theta. So here sin inverse sin get cancelled. Remaining is 2 theta. Remaining is what? 2 theta. Here theta is nothing but what? Sin inverse of x. Theta is nothing but what? Sin inverse of x. So like this way the proof will be very easily appears. ಅರ್ಥ ಆಗ್ತಿದೆಯಾ? ಸೊ ನಾನು ಯಾಕೆ ಸೈನ್ ತೊಗೊಂಡೆ, ಆರ್ ಎಚ್ ಎಲ್ಸಲ್ಲಿ ನನಗೆ ಸೈನ್ ಫಾರ್ಮಲ್ಲಿ ಬೇಕು, ಹಾಗಾಗಿ ಎಕ್ಸಿನ ಪ್ಲೇಸಿಗೆ ಅಂತ ಇದ್ದೀನಿ ಸೈನ್ ಥೀಟಾನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸಿಮಿಲರ್ ವೇ ಸೆಕೆಂಡ್ ಪ್ರೂಫ್ ಏನಿದೆ, ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 - x ಸ್ಕ್ವೇರ್ ಈಕ್ವಲ್ಸ್ 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೇಮ್ ಥಿಂಗ್, ಎರಡು ಒಂದೇ ಥರ ಪ್ರೂಫ್ ಬರುತ್ತೆ. ಬಟ್ ಇಲ್ಲಿ ಎಕ್ಸ್ ಈಕ್ವಲ್ಸ್ ಏನು ತೊಗೊಂಡಿದ್ವಿ? ಸೈನ್ ಥೀಟಾ ತೊಗೊಂಡಿದ್ವಿ. ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಬೇಕು. ಇನ್ ಟರ್ಮ್ಸ್ ಆಫ್ ಯಾವ್ದು ಬೇಕು? ಕಾಸ್ ಬೇಕಾಗಿರೋದ್ರಿಂದ ಎಕ್ಸ್ ಈಕ್ವಲ್ಸ್ ಏನು ತಗೊಳ್ಳೋಣ? ಕಾಸ್ ಥೀಟಾ ತಗೊಳ್ಳೋಣ. ಸೊ ಅಗೇನ್ ಐ ಆಮ್ ಕನ್ಸಿಡರಿಂಗ್ ದ ಎಲ್ ಎಚ್ ಎಸ್, ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 - x ಸ್ಕ್ವೇರ್. ಓಕೆ, ಸೊ ಹಿಯರ್ ಐ ಆಮ್ ಟೇಕಿಂಗ್ ಎಕ್ಸ್ ಈಕ್ವಲ್ಸ್ ವಾಟ್? ಕಾಸ್ ಥೀಟಾ. ಯಾವುದಲ್ಲಿ ಬೇಕು ರಿಸಲ್ಟು? ಇನ್ ಟರ್ಮ್ಸ್ ಆಫ್ ಕಾಸ್ ಆಗಿರೋದ್ರಿಂದ. ಸೊ ಐ ಆಮ್ ಕನ್ಸಿಡರಿಂಗ್ ವಾಟ್? ಎಕ್ಸ್ ಈಕ್ವಲ್ಸ್ ಕಾಸ್ ಥೀಟಾ, ವಿಚ್ ಇಂಪ್ಲೈಸ್ ಥೀಟಾ ಈಸ್ ನಥಿಂಗ್ ಬಟ್ ವಾಟ್? ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಬರ್ಕೋಬೋದಾ? ಸಬ್ಸ್ಟಿಟ್ಯೂಷನ್ ಮಾಡೋಣ ಎಲ್ ಎಚ್ ಎಸ್ ಫಾರ್ಮಿಗೆ. ಸೊ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 2 ವಾಟ್ ಈಸ್ ಎಕ್ಸ್? ಕಾಸ್ ಥೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 1 - ಕಾಸ್ ಸ್ಕ್ವೇರ್ ಥೀಟಾ. ಬರ್ಕೋಬೋದಾ? ಸೊ ನೆಕ್ಸ್ಟ್ ಆಫ್ಟರ್ ದಿಸ್ ಸೈನ್ ಇನ್ವರ್ಸ್ ಆಫ್ 2 cos theta ಇಂಟು ವಾಟ್ ಅಬೌಟ್ ಸ್ಕ್ವೇರ್ ರೂಟ್ ಆಫ್ 1 - ಕಾಸ್ ಸ್ಕ್ವೇರ್ ಥೀಟಾ. ಐಡೆಂಟಿಟಿ ಹೇಳುತ್ತೆ ಏನಂತ? ಸೈನ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಅಲ್ಲ, ಯಾಕೆ ಅಲ್ಲಿ ರೂಟ್ ಬಂದಿರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 1 - ಕಾಸ್ ಸ್ಕ್ವೇರ್ ಥೀಟಾ ಇಸ್ ನಥಿಂಗ್ ಬಟ್ ವಾಟ್? ಸೈನ್ ಥೀಟಾ. ಬರ್ಕೋಬೋದಾ? ಸೊ ಇಲ್ಲಿ ಸೈನ್ ಥೀಟಾ ಬರುತ್ತೆ. ಅಗೇನ್ ಮಲ್ಟಿಪಲ್ ಫಾರ್ಮುಲಾ. ಸೊ ವಾಟ್ ಇಟ್ ಸೇಸ್ 2 cos theta sin theta ಆರ್ ಎಲ್ಸ್ 2 sin theta ಇಂಟು ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ವಾಟ್? ಸೈನ್ 2 theta. ಬರ್ಕೋಬೋದಾ? ಸೊ ಹಿಯರ್ ವಿ ಆರ್ ಗೆಟಿಂಗ್ sin inverse of sin 2 theta. ಸೊ sin inverse sin get cancel, inverse ಮತ್ತು ರೇಷಿಯೋ ಫಾರ್ಮ್ ಬಂದರೆ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಈಸ್ 2 theta. ಹಿಯರ್ theta is nothing but what? Theta is nothing but what? Cos inverse of x. Theta is nothing but cos inverse of x. So like this way, so we can prove this one easily. 2 ಮಾರ್ಕ್ಸಿಗೆ. ಸೊ ಭಾಳಷ್ಟು ಸತಿ ಕೇಳಿದ್ದಾನೆ ಈ ಕ್ವಶನ್ಸ್ನ, ಸೊ ರಿಮೆಂಬರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಹಿಯರ್ 2 cos theta ಇಂಟು ಸೈನ್ ಥೀಟಾ. ಅಗೇನ್ ಮಲ್ಟಿಪಲ್ ಫಾರ್ಮುಲಾ ಏನು ಹೇಳುತ್ತೆ? ಸೈನ್ 2 theta ಅಂತಂದರೆ ಫಾರ್ಮುಲಾ 2 sin theta ಕಾಸ್ ಥೀಟಾ ಅಂದರೂ ಒಂದೇ, ಆರ್ ಎಲ್ಸ್ 2 cos theta ಸೈನ್ ಥೀಟಾ ಅಂತ ಅಂದರೂ ಕೂಡ ಸಿಮಿಲರ್ ವೇ ಆಗುತ್ತೆ. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಸೈನ್ ಇನ್ವರ್ಸ್ ಆಫ್ ಸೊ ಇಯರ್ 2 cos theta ಇಂಟು ಸೈನ್ ಥೀಟಾ ಈಸ್ ವಾಟ್? ಸೈನ್ 2 theta. ಇಯರ್ ಸೈನ್ ಇನ್ವರ್ಸ್ ಸೈನ್ ಗೆಟ್ ಕ್ಯಾನ್ಸಲ್. ಓಕೆ, ರಿಮೈನಿಂಗ್ ಈಸ್ ವಾಟ್? 2 theta. ಹಿಯರ್ ಥೀಟಾ ಈಸ್ ನಥಿಂಗ್ ಬಟ್ ವಾಟ್? ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇಲ್ಲೇನು ಬರುತ್ತೆ? ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಸೊ ಲೈಕ್ ದಿಸ್ ವೇ ದ ಪ್ರೂಫ್ಸ್ ಆರ್ ಗೋಯಿಂಗ್ ಟು ಬಿ ಎಕ್ಸಿಸ್ಟ್ ವೆರಿ ಈಸಿಲಿ. ಸೊ ಈ ಎರಡೂ ಪ್ರೂಫ್ಗಳು ಸೊ ನಿಮಗೆ 2 ಮಾರ್ಕ್ಸಿಗೆ ಸೊ ಭಾಳಷ್ಟು ಸತಿ ಕೇಳಿದ್ದಾನೆ. ಸೊ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರೂಫ್, ದಟ್ ಈಸ್ 3 sin inverse of x ಈಕ್ವಲ್ಸ್ sin inverse ಆಫ್ 3x - 4x ಕ್ಯೂಬ್. ಸೊ ಇದು ಕೂಡ ಭಾಳ ಸಿಂಪಲ್. ಸೊ ಮಲ್ಟಿಪಲ್ ಫಾರ್ಮ್ಸಲ್ಲಿ ನಿಮಗೆ ಸೈನ್ 2 theta ಫಾರ್ಮುಲಾ ಮೇಲೆ ಲಾಸ್ಟ್ ಎರಡು ಪ್ರೂಫ್ಗಳನ್ನ ನಾನು ಹೇಳ್ಕೊಟ್ಟೆ. ಸೊ ನೆಕ್ಸ್ಟ್ ಇನ್ನೆರಡು ಪ್ರೂಫ್ಗಳು ಬಂದು ಸೈನ್ 3 theta ಮತ್ತು ಕಾಸ್ 3 theta ಫಾರ್ಮುಲಾ ಆಲ್ರೆಡಿ ನೀವು ಫೆಮಿಲರ್ ಇದ್ದೀರಾ. ವಾಟ್ ಈಸ್ ಸೈನ್ 3 theta? 3 sin theta - 4 sin ಕ್ಯೂಬ್ theta ಅಲ್ಲ, ಫಾರ್ಮುಲಾ ಗೊತ್ತಿದೆಯಾ? ಸೊ ವಾಟ್ ಈಸ್ ಸೈನ್ 3 theta? ಸೈನ್ 3 theta ಈಸ್ ನಥಿಂಗ್ ಬಟ್ 3 sin theta - 4 sin ಕ್ಯೂಬ್ theta. ಕರೆಕ್ಟಾ? ಅಬ್ಸರ್ವ್ ಮಾಡಿ. ಸೊ ಆರ್ ಎಚ್ ಎಸ್ ರಿಸಲ್ಟ್ನ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 3x - 4x ಕ್ಯೂಬ್, 3x - 4x ಕ್ಯೂಬ್. ಇಲ್ಲಿ ಇನ್ವರ್ಸ್ ಇದೆ, ಆ ಇನ್ವರ್ಸ್ ಕ್ಯಾನ್ಸಲ್ ಆಗಬೇಕು. ಅರ್ಥ ಆಗ್ತಿದೆಯಾ? 3x - 4x ಕ್ಯೂಬ್. ಎಕ್ಸ್ನ ಪ್ಲೇಸಿಗೆ ನಾನು ಸೈನ್ ಥೀಟಾ ಕೊಟ್ಟರೆ ಏನು ಬರ್ಬೋದು? ಸೈನ್ 3 theta ಬರುತ್ತೆ. ಸೊ ಆ ಸೈನ್ ಇನ್ವರ್ಸು ಸೈನ್ ಕ್ಯಾನ್ಸಲ್ ಆದರೆ 3 theta ರಿಮೈನಿಂಗ್ ಆಗುತ್ತೆ. ಥೀಟಾ ಅಂತಂದರೆ ಸೈನ್ ಇನ್ವರ್ಸ್ ಬಂದುಬಿಡುತ್ತೆ. ಈ ಥರ ಭಾಳ ಸಿಂಪಲಾಗಿ ಪ್ರೂವ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ಹಿಯರ್ ಐ ಆಮ್ ನಾಟ್ ಕನ್ಸಿಡರಿಂಗ್ ದ ಎಲ್ ಎಚ್ ಎಸ್ ಫಾರ್ಮ್, ಐ ಆಮ್ ಕನ್ಸಿಡರಿಂಗ್ ವಾಟ್? ಆರ್ ಎಚ್ ಎಸ್. ಐ ಆಮ್ ಕನ್ಸಿಡರಿಂಗ್ ಆರ್ ಎಚ್ ಎಸ್. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ 3x - 4x ಕ್ಯೂಬ್. ಸೈನ್ ಇನ್ವರ್ಸ್ ಆಫ್ 3x - 4x ಕ್ಯೂಬ್. ಹಿಯರ್ ಐ ಆಮ್ ಟೇಕಿಂಗ್ x ಈಕ್ವಲ್ಸ್ ವಾಟ್? ಸೈನ್ ಥೀಟಾ.
x equals sin theta, sin inverse of 3 sin theta minus 4 sin ಕ್ಯೂಬ್ ಇದೆ ಅಲ್ಲಿ, ಹಾಗಾಗಿ 4 sin ಕ್ಯೂಬ್ ಥೀಟಾ ಆಗುತ್ತೆ. ಸೈನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ 3 sin theta minus 4 sin ಕ್ಯೂಬ್ ಥೀಟಾ. 3 sin theta minus 4 sin ಕ್ಯೂಬ್ ಥೀಟಾ ಈಸ್ ನಥಿಂಗ್ ಬಟ್ ವಾಟ್? sin 3 theta. ಇಲ್ಲಿ ಬರ್ಕೋಬೋದಾ? sin 3 theta. Again here sin inverse and sin get cancel. Remaining is 3 theta. Theta is nothing but, ಇಲ್ಲಿ ಬರ್ಕೊಳ್ಳೋಣ, theta ಅಂತಂದ್ರೇನು? sin inverse of x. Substitution ಮಾಡ್ಕೊಂಡ್ರೆ 3 sin inverse of x. So like this way, by using sin 3 theta, so we can simplify easily. ಅರ್ಥ ಆಗ್ತಿದೆಯಾ? ಸೊ ಇದೇ ಥರ ಸೆಕೆಂಡ್ ಪ್ರೂಫ್ ಕೂಡ ಈಸಿಯಾಗಿ ಅಪ್ಲೈ ಆಗುತ್ತೆ. ಅಬ್ಸರ್ವ್ ಮಾಡಿ. ಸೊ ಇಲ್ಲೇನಿದೆ? ಶೋ ದಟ್ 3 cos inverse of x equals cos inverse of 4x cube minus 3x. ಪ್ರೀವಿಯಸ್ ಪ್ರೂಫಲ್ಲಿ ಏನಿತ್ತು? 3 sin inverse of x equals sin inverse of 3x minus 4x cube ಇತ್ತು. ಸೊ ಆ ಬೇಸಲ್ಲಿ ನಾನು x equals sin theta ತಗೊಂಡೆ. ಇಲ್ಲೂ ಕೂಡ RHS ತಗೊಳಕ್ಕಿಂತ ಮುಂಚೆ ನಮಗೆ cos 3 theta ಫಾರ್ಮುಲಾ ಆಲ್ರೆಡಿ ಫೆಮಿಲಿ ಇದ್ದೀರಾ ಅನ್ಕೊತೀನಿ. ಏನು cos 3 theta ಫಾರ್ಮುಲಾ? 4 cos cube theta, 4 cos cube theta minus 3 cos theta. 4 cos cube theta minus 3 cos theta. RHS ಕನ್ಸಿಡರ್ ಮಾಡೋಣ. ಸೊ x equals ಏನು ಕೊಡೋಣ? ಅಲ್ಲಿ sin theta ಕೊಟ್ಟಿದ್ರಿ, ಇಲ್ಲೇನು ಕೊಡೋಣ? cos theta ಅಪ್ಲೈ ಮಾಡ್ಕೊಣ. ಓಕೆ, ಸೊ ಐ ಆಮ್ ಟೇಕಿಂಗ್ RHS. RHS is what? cos inverse of 4x cube minus 3x. Here I am taking x equals what? cos theta. ಯಾಕೆ ಕೊಡ್ತಾ ಇದೆ ಗೊತ್ತಾಗ್ತಿದೆಯಾ? cos theta. So which implies theta equals what? cos inverse of x. theta equals what? cos inverse of x. Substitution ಮಾಡ್ತಾ ಇದ್ದೀನಿ RHS ಪ್ಲೇಸಿಗೆ. ಸೊ cos inverse of 4 cos cube theta minus 3 cos theta. 4 cos cube theta minus 3 cos theta. Here observe ಮಾಡಿ, 4 cos cube theta minus 3 cos theta is nothing but what? cos 3 theta. ಅರ್ಥ ಆಗ್ತಿದೆಯಾ? ಸೊ cos inverse of cos 3 theta. Again here inverse and ratio get cancel. Remaining is what? We left with what? 3 theta. ಏನಿದೆ? 3 theta ಇದೆ. Theta is nothing but what? cos inverse of x. Theta is nothing but cos inverse of x. So like this way we can prove easy. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ರಿಲೇಟೆಡ್ ಟು 3 marks. ನಾನು ಆಲ್ರೆಡಿ ಇನ್ ದ ಬಿಗಿನಿಂಗ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ. ಸೊ ಈ ಚಾಪ್ಟರ್ ಬಂದು ನಿಮಗೆ ಟೋಟಲಿ 8 marks ಕವರ್ ಆಗುತ್ತೆ. ಸೊ 1 marksಗೆ 1 ಕ್ವಶನ್ನು, 2 marksಗೆ 2 ಕ್ವಶನ್ನು, 3 marksಗೆ ಸೊ 1 ಕ್ವಶನ್ನ ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ಸಿಂಪ್ಲೆಸ್ಟ್ ಫಾರ್ಮ್ನ ನಿಮಗೆ 2 marksಗೂ ಕೇಳ್ಬೋದು, ಆರ್ ಎಲ್ಸ್ 3 marksಗೂ ಕೂಡ ಸೊ ಕೇಳ್ಬೋದು. ಸೊ ಸಿಂಪ್ಲೆಸ್ಟ್ ಫಾರ್ಮ್ ಈಗೆಲ್ಲ ಏನು ಕಲ್ತಿದ್ವಿ, ಸೊ ಇದಿಷ್ಟು ಒಂದು ಮೆಥಡ್ ಆದರೆ, ಸೊ ಸಿಂಪ್ಲೆಸ್ಟ್ ಫಾರ್ಮ್ನೇ ನೆಕ್ಸ್ಟ್ ಫಾರ್ಮ್ ಬರುತ್ತೆ. ಅದೇನೇನತ್ತೆ ಅಂತಂದರೆ, ಸೊ ಇನ್ ದ ಪ್ಲೇಸ್ ಆಫ್ ಎಕ್ಸ್ಗೆ ನಾವು ಒಂದು ರೇಷಿಯೋನ ಕೊಟ್ಟಾಗ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಏನಾಗ್ತಾ ಹೋಗಬೇಕು? ಕ್ಯಾನ್ಸಲ್ ಆಗ್ತಾ ಹೋಗಬೇಕು. ಸೊ ಅದಕ್ಕೆ ರಿಲೇಟೆಡ್ ಆಗಿ ಸೊ ವಿ ನೀಡ್ ಟು ಅಸೈನ್ ಎ ವ್ಯಾಲ್ಯೂ ಫಾರ್ ಎ ಎಕ್ಸ್. ಸೊ ಏನೆಲ್ಲ ವ್ಯಾಲ್ಯೂಸ್ ಕೊಡ್ಬೋದು? ಸೊ ಇನ್ ಕೇಸ್ ನಾವೇನಾಗಬೇಕು, ಈ ಟ್ಯಾನ್ ಇನ್ವರ್ಸ್ ಏನಾಗಬೇಕು? ಕ್ಯಾನ್ಸಲ್ ಆಗಬೇಕು. ಅದಕ್ಕೆ ರಿಲೇಟೆಡ್ ಆಗಿ ಎಕ್ಸಿಗೆ ಒಂದು ವ್ಯಾಲ್ಯೂ ಅಥವಾ ಒಂದು ರೇಷಿಯೋನ ಏನು ಮಾಡ್ತಾಯಿದ್ದೀನಿ? ಅಸೈನ್ ಮಾಡ್ತಾ ಹೋಗ್ತಾಯಿದ್ದೀನಿ. ಅಬ್ಸರ್ವ್ ಮಾಡಿ. ಸೊ ಈಗ ಇಲ್ಲೇನಿದೆ? ಸ್ಕ್ವೇರ್ ರೂಟ್ ಆಫ್ 1 + x² ಇದೆ. ಇಲ್ಲಿ ಟ್ಯಾನ್ ಇನ್ವರ್ಸ್ ಏನಾಗಬೇಕು? ಕ್ಯಾನ್ಸಲ್ ಆಗಬೇಕು. ಪ್ರೀವಿಯಸ್ 2 ಅಥವಾ 4 ಪ್ರೂಫ್ನ ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ಅಲ್ಲೆಲ್ಲ ಏನು ಬಂದಿತ್ತು? ಇನ್ ಟರ್ಮ್ಸ್ ಆಫ್ ಸೈನ್ ಆರ್ ಇನ್ ಟರ್ಮ್ಸ್ ಆಫ್ ಕಾಸ್ ಬಂದಿತ್ತು. ಸೊ ಬೈ ಯೂಸಿಂಗ್ ದ ಐಡೆಂಟಿಟಿ ವಿ ಆರ್ ಗೋಯಿಂಗ್ ಟು ಎವಲ್ಯೂಯೇಟ್ ದೋಸ್ ಪ್ರೂಫ್ಸ್. ಅರ್ಥ ಆಗ್ತಿದೆಯಾ? ಸೊ ಬಟ್ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1 + x² ಇದೆ. ನೀವು ಆಲ್ರೆಡಿ ಫೆಮಿಲಿಯರ್ ಇದ್ದೀರಾ ಅಂದ್ಕೊತೀನಿ. ಸೊ ಏನು ಫಸ್ಟ್ ಇಯರ್ ಫಾರ್ಮುಲಾ ಹೇಳಿತ್ತು? 1 + tan square theta. 1 + tan square theta is nothing but what? secant square theta. ಕರೆಕ್ಟಾ? 1 + tan square theta ಅಂತಂದ್ರೇನು? secant square theta. ಸೊ ಇಲ್ಲಿ ರೂಟ್ ಬರುತ್ತೆ, ಅಂದರೆ ಸ್ಕ್ವೇರ್ ರೂಟ್ ಆಫ್ 1 + tan square theta. ಸ್ಕ್ವೇರ್ ರೂಟ್ ಆಫ್ 1 + tan square theta is nothing but what? secant theta. ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ರೂಟ್ ಫಾರ್ಮಲ್ಲಿದೆ, 1 + 1 ಇದೆ, ಪ್ಲಸ್ ಆ್ಯಸ್ ಇಟ್ ಈಸ್ ಆಪರೇಟರ್. ಎಕ್ಸ್ ಪ್ಲೇಸಲ್ಲಿ ಏನಿದೆ? ಇಲ್ಲಿ ಟ್ಯಾನ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಆ ಬೇಸ್ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ? ಸೊ ಟ್ಯಾನ್ ಕೊಡ್ತಾಯಿದ್ದೀನಿ. ಎಕ್ಸ್ ಪ್ಲೇಸಿಗೆ ಐ ಆಮ್ ಅಸೈನಿಂಗ್ ವಾಟ್? tan theta. So here I am taking x equals tan theta. So by taking x equal tan theta apply ಮಾಡ್ತಾಯಿದ್ದೀನಿ. that is the tan inverse of square root of 1 + tan square theta minus 1 divided by, again x is nothing but what? tan theta. ಬರ್ಕೋಬೋದಾ? ಸೊ here theta is nothing but what? tan inverse of x. Theta is nothing but what? tan inverse of x. Next, what is the square root of 1 + tan square theta? secant theta. So tan inverse of square root of 1 + tan square theta is secant theta minus 1 divided by tan theta. ಬರ್ಕೋಬೋದಾ?
ನೆಕ್ಸ್ಟ್ ನಮಗೆ ಟ್ಯಾನ್ ಇನ್ವರ್ಸ್ ಏನಾಗಬೇಕು, ಕ್ಯಾನ್ಸಲ್ ಆಗಬೇಕು. ಸೊ ಆ ಬೇಸ್ನ ಇಟ್ಕೊಂಡು ಸೀಕೆಂಡ್ ಥೀಟಾನ ಏನಂತ ಬರ್ಕೋಬೋದು, ರೆಸಿಪ್ರೋಕಲ್ ಫಾರ್ಮ್ ಇನ್ ಟರ್ಮ್ಸ್ ಆಫ್ ಕಾಸ್. ಸೀಕೆಂಡ್ ಥೀಟಾ ಇಸ್ ನಥಿಂಗ್ ಬಟ್ 1 ಕಾಸ್ ಥೀಟಾ. ಅಗೇನ್ ಟ್ಯಾನ್ ಥೀಟಾ ರೇಷಿಯೋ ಫಾರ್ಮ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೋಬೋದಾ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಟ್ಯಾನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ ಸೀಕೆಂಡ್ ಥೀಟಾ ಅಂದರೆ ಏನು ಬರ್ಕೋಬೋದು, 1 ಕಾಸ್ ಥೀಟಾ -1 ಡಿವೈಡೆಡ್ ಬೈ ಅಗೇನ್ ಟ್ಯಾನ್ ಥೀಟಾ ಈಸ್ ನಥಿಂಗ್ ಬಟ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಬರ್ಕೋಬೋದಾ. ಸೊ ಇಯರ್ ಕಾಸ್ ಥೀಟಾ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ, ಸೊ ನ್ಯೂಮರೇಟರ್ ಫಾರ್ಮಲ್ಲಿ ಎಲ್ ಸಿ ಎಮ್ ಆಗಬೇಕು. ಎಲ್ ಸಿ ಎಮ್ ತೊಗೊಂಡ್ಮೇಲೆ ನಾವೇನು ಮಾಡ್ಬೋದು, ಕಾಸ್ ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ ಫಾರ್ಮ್ ಬರುತ್ತೆ, ಕ್ಯಾನ್ಸಲ್ ಮಾಡ್ಬೋದು, ಸಿಂಪ್ಲಿಫಿಕೇಷನ್. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್, ಸೊ ಎಲ್ ಸಿ ಎಮ್ ತೊಗೊಳೋಣ ನ್ಯೂಮರೇಟರ್ ಫಾರ್ಮಲ್ಲಿ. ಸೊ 1 ಮೈನಸ್ ಕಾಸ್ ಥೀಟಾ, ಸೊ ಎಲ್ ಸಿ ಎಮ್ ಇಸ್ ಕಾಸ್ ಥೀಟಾ ಬರ್ಕೋಬೋದಾ. ಆ ಕಾಸ್ ಥೀಟಾ ಒಂದು ಜೊತೆ ಏನಾಯಿತು, ಮಲ್ಟಿಪ್ಲಿಕೇಶನ್ ಆಯಿತು. ಸೊ ಡಿನಾಮಿನೇಟರ್ ಬಂದರೆ ಆ್ಯಸ್ ಇಟ್ ಈಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರ್ಕೋಬೋದಾ. ಸೊ ನಾವು ವಿ ಕ್ಯಾನ್ ಕ್ಯಾನ್ಸಲ್ ಕಾಸ್ ಥೀಟಾ ಆ್ಯಂಡ್ ಕಾಸ್ ಥೀಟಾ ಬರ್ಕೋಬೋದಾ. ಸೊ ನೆಕ್ಸ್ಟ್ ಆಫ್ಟರ್ ದಿಸ್ ರಿಮೈನಿಂಗ್ ಏನಿದೆ ಅದಷ್ಟು ಬರ್ಕೊತೀನಿ. ಸೊ ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ವಾಟ್, ವಿ ಲೆಫ್ಟ್ ವಿತ್ ಸೈನ್ ಥೀಟಾ. ಸರಿನಾ. ಸೊ ನೀವು ಆಲ್ರೆಡಿ ಫೆಮಿಲರ್ ಇದ್ದೀರಾ, ಸಬ್ಮಲ್ಟಿಪಲ್ ಫಾರ್ಮ್ಸ್. ಓಕೆ, ಸಬ್ಮಲ್ಟಿಪಲ್ ಫಾರ್ಮ್ಸ್ ಫಸ್ಟ್ ಇಯರಲ್ಲಿ ಹೇಳ್ಕೊಟ್ಟಿದ್ದೆ. 1 ಮೈನಸ್ ಕಾಸ್ ಥೀಟಾ, 1 ಪ್ಲಸ್ ಕಾಸ್ ಥೀಟಾ ಆರ್ ಎಸ್ ಓನ್ಲಿ ಸೈನ್ ಥೀಟಾ. ಆ ಮೂರು ಫಾರ್ಮುಲಾ ನೀವು ಆಲ್ರೆಡಿ ಫೆಮಿಲರ್ ಇದ್ದೀರಾ. ಏನು, ಇನ್ ಟರ್ಮ್ಸ್ ಆಫ್ ಸಬ್ಮಲ್ಟಿಪಲ್ಸ್ 1 ಪ್ಲಸ್ ಕಾಸ್ ಥೀಟಾ ಅಂತಂದರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. 1 ಮೈನಸ್ ಕಾಸ್ ಥೀಟಾ ಅಂತ ಅಂದರೆ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಸೈನ್ ಥೀಟಾ ಅಂತ ಅಂದರೆ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಸೊ ಫಾರ್ಮುಲಾ ಆಲ್ರೆಡಿ ಫ್ಯಾಮಿಲಿಯರ್ ಇದ್ದೀರಾ. ಸಬ್ಮಲ್ಟಿಪಲ್ಸ್ 1 ಪ್ಲಸ್ ಕಾಸ್ ಥೀಟಾ, 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2, 1 ಮೈನಸ್ ಕಾಸ್ ಥೀಟಾ, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2, ಓನ್ಲಿ ಸೈನ್ ಥೀಟಾ, 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ. ಸೊ ಈ ಮೂರು ಫಾರ್ಮುಲಾದಲ್ಲಿ ನಮಗೆ ಯಾವ್ಯಾವ್ದು ಬೇಕು, 1 ಮೈನಸ್ ಕಾಸ್ ಥೀಟಾ ಬೇಕು, ಸೈನ್ ಥೀಟಾ ಬೇಕು. ಈ ಎರಡು ಫಾರ್ಮುಲಾನ ಸೊ ಮೇನ್ ಫಾರ್ಮಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ತಾಯಿದ್ದೀನಿ. ಸೊ ಆಫ್ಟರ್ ದಿಸ್ ಟ್ಯಾನ್ ಇನ್ವರ್ಸ್ ಆಫ್ ವಾಟ್ ಈಸ್ 1 ಮೈನಸ್ ಕಾಸ್ ಥೀಟಾ, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಡಿವೈಡೆಡ್ ಬೈ ಅಗೇನ್ ಸೈನ್ ಥೀಟಾ ಈಸ್ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2 ಬರ್ಕೋಬೋದಾ. ಏನೇನು ಕ್ಯಾನ್ಸಲ್ ಆಗುತ್ತೆ, 2 ಗೆಟ್ ಕ್ಯಾನ್ಸಲ್. ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಬೈ 2 ಇದೆ, ಇಲ್ಲಿ ಸೈನ್ ಥೀಟಾ ಬೈ 2 ಇದೆ. ಸೊ 1 ಸೈನ್ ಥೀಟಾ ಬೈ 2 ಮತ್ತು 1 ಸೈನ್ ಥೀಟಾ ಬೈ 2 ಏನಾಯಿತು, ಕ್ಯಾನ್ಸಲ್. ರಿಮೈನಿಂಗ್ ನ್ಯೂಮರೇಟರ್ ಏನಿದೆ, ವಿ ಲೆಫ್ಟ್ ವಿತ್ ವಾಟ್, ಸೈನ್ ಥೀಟಾ ಬೈ 2 ಆ್ಯಂಡ್ ದ ಡಿನಾಮಿನೇಟರ್ ಈಸ್ ಕಾಸ್ ಥೀಟಾ ಬೈ 2. ವಾಟ್ ಈಸ್ ಸೈನ್ ಬೈ ಕಾಸ್, ಟ್ಯಾನ್. ಹಿಯರ್ ಆ್ಯಂಗಲ್ ಥೀಟಾ ಬೈ 2 ಇದ್ದರೆ ಇಲ್ಲೂ ಕೂಡ ಥೀಟಾ ಬೈ 2 ಇದೆ. ಸೈನ್ ಥೀಟಾ ಬೈ 2 ಬೈ ಕಾಸ್ ಥೀಟಾ ಬೈ 2 ಈಸ್ ವಾಟ್, ಟ್ಯಾನ್ ಥೀಟಾ ಬೈ 2. ಸೊ ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ theta by 2. Here tan inverse tan get cancel. Remaining is what, theta by 2. What is theta? In the consideration part, x equals tan theta. Here theta is tan inverse of x. I'll repeat once again. So we need theta by 2. Here in the consideration part, x equals what, tan theta. Theta is nothing but what, tan inverse of x. ಸೊ ಥೀಟಾ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತಾಯಿತು ಏನಂತ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ. ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ, ನಮಗೆ ಲಾಸ್ಟಿಗೆ ಸಿಕ್ಕಿದ್ಯಾ. ಸೊ ಥೀಟಾ ಅಂತಂದರೆ ಏನಾಯಿತು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ 2. ಸೊ ಲೈಕ್ ದಿಸ್ ವೇ, ಸೊ ವಿ ಗೋಯಿಂಗ್ ಟು ಎವ್ಯಾಲ್ಯೂಯೇಟ್ ವೆರಿ ಈಸಿಲಿ. ಸೊ ಎಕ್ಸ್ ಈಕ್ವಲ್ಸ್ ಏನು ತೊಗೊಂಡೆ, ಟ್ಯಾನ್ ಥೀಟಾ. ಸೊ ಪ್ರಾಬ್ಲಮ್ಸ್ ಈಸಿಯಾಗಿ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ square root of 1 minus cos x by 1 plus cos x. So you are already familiar in the previous problem, that is 1 minus cos theta, 1 plus cos theta and also sin theta. ಅಲ್ಲಿ ಥೀಟಾ ಫಾರ್ಮಲ್ಲಿ ಇದೆಯೋ ಅಥವಾ ಎಕ್ಸ್ ಫಾರ್ಮಲ್ಲಿ ಇದೆಯೋ, ಸೊ ಅದನ್ನು ಫಸ್ಟ್ ನೀವು ಜಡ್ಜ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಫಾರ್ಮುಲಾ ವೈಸ್ ಬಂದು, ಸೊ 1 ಮೈನಸ್ ಕಾಸ್ ಎಕ್ಸ್ ಇದೆ, ಥೀಟಾ ಇಲ್ಲ. 1 ಮೈನಸ್ ಕಾಸ್ ಥೀಟಾ ಅಂತ ಅಂದರೆ ಫಾರ್ಮುಲಾ ಏನು ಹೇಳುತ್ತೆ, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಆ್ಯಂಡ್ ಸಿಮಿಲರ್ಲಿ 1 ಪ್ಲಸ್ ಕಾಸ್ ಥೀಟಾ ಈಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಆ್ಯಂಡ್ ಸೈನ್ ಥೀಟಾ ಈಸ್ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಸೊ ಬಟ್ ಹಿಯರ್ ಏನಿದೆ, 1 ಮೈನಸ್ ಕಾಸ್ ಎಕ್ಸ್ ಫಾರ್ಮಲ್ಲಿ ತೊಗೋಬೇಕು. ಯಾವುದ್ರಲ್ಲಿ ತೊಗೋಬೇಕು, ಎಕ್ಸ್ ಫಾರ್ಮಲ್ಲಿ. ಸೊ 1 ಮೈನಸ್ ಕಾಸ್ ಎಕ್ಸ್, ದ ಫಾರ್ಮುಲಾ ವಿಲ್ ಬಿ ವಾಟ್, 1 ಮೈನಸ್ ಕಾಸ್ ಎಕ್ಸ್ ಈಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2, 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಆ್ಯಂಡ್ 1 ಪ್ಲಸ್ ಕಾಸ್ ಎಕ್ಸ್ ಈಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಥೀಟಾದಲ್ಲಿದ್ದರೆ
ಥೀಟಾದಲ್ಲಿ ತೊಗೋಬೇಕು. ಎಕ್ಸ್ ಫಾರ್ಮ್ ವೇರಿಯಬಲ್ ಇದ್ದರೆ ಎಕ್ಸ್ ಫಾರ್ಮಲ್ಲೇ ತೊಗೋಬೇಕು. ಇದು ಕ್ವಶನು ಅಷ್ಟೇ. ನಾನೆಲ್ಲ ಈಗ ಏನು ಮೆಥಡ್ ಮಾಡ್ತಾಯಿದ್ದೀನಿ ಅದೆಲ್ಲ ಎಕ್ಸ್ಪ್ರೆಸ್ ಇನ್ ಎ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳಿ ಕರೀತಾರೆ, ಆಯಿತಾ. ಈ ಕ್ವಶನ್ನ ಒಂದು ಸರಿ 2 ಮಾರ್ಕ್ಸಿಗೆ ಕೇಳಿದ್ದಾನೆ. ಓಕೆ, ಸೊ ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವಯರ್ ರೂಟ್ ಆಫ್ ವಾಟ್ ಈಸ್ 1 minus cos x. 1 minus cos x is what? 2 sin square x by 2. 2 sin square x by 2. And what about 1 plus cos x is 2 cos square x by 2. So here 2 cos square x by 2. So what else cancel? 2 get cancel. ಓಕೆ, ಸೊ ರೂಟ್ನ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ, ಸಪ್ರೇಟ್ ಮಾಡ್ಕೋಬೇಕು. ಅದು ಸರ್ಡ್ ಫಾರ್ಮು. ಸಪ್ರೇಟಾಗಿ ರೂಟ್ ಆಪ್ರೇಟ್ ಮಾಡ್ಕೊಂಡ್ರೆ ಸೊ ವಿ ಲೆಫ್ಟ್ ವಿತ್ ವಾಟ್? ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವಯರ್ ರೂಟ್ ಆಫ್ sin square x by 2. sin square x by 2 divided by square root of cos square x by 2. ಬರ್ಕೋಬೋದಾ? ಸೊ ರೂಟ್ ಒಂದೇ ಒಂದಿತ್ತು, ಅದು ನ್ಯೂಮರೇಟರ್ ಫಾರ್ಮು ಮತ್ತು ಡಿನಾಮಿನೇಟರ್ ಫಾರ್ಮಿಗೆ ಏನು ಮಾಡಿದ್ದೀನಿ? ರಿಅರೇಂಜ್ ಮಾಡ್ಕೊಂಡಿದ್ದೀನಿ. ಓಕೆ, ಆಫ್ಟರ್ ದಿಸ್ ವಿ ಕ್ಯಾನ್ ಕ್ಯಾನ್ಸಲ್ ದಿಸ್ ರೂಟ್ ಆ್ಯಂಡ್ ಸ್ಕ್ವೇರ್. ಸೊ ಆಫ್ಟರ್ ಕ್ಯಾನ್ಸಲೇಷನ್ ವಿ ಲೆಫ್ಟ್ ವಿತ್ ವಾಟ್? sin x by 2 by cos x by 2. Sin by cos is tan, angle is x by 2. So we get tan inverse of tan x by 2. Here ratio and inverse it is going to be what? Cancelled each other, and remaining is what? x by 2. ಅರ್ಥ ಆಗ್ತಿದೆಯಾ? ಸೊ ಅಬ್ಸರ್ವ್ ಮಾಡಬೇಕು. ಫಸ್ಟು ಗಿವನ್ ಪ್ರಾಬ್ಲಮ್ ಯಾವುದಲ್ಲಿದೆ ಆ್ಯಂಗಲು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆಯೋ ಅಥವಾ ಇನ್ ಟರ್ಮ್ಸ್ ಆಫ್ ಥೀಟಾದಲ್ಲಿದೆಯೋ. ಸೊ ಆ ರೀತಿ ನಾವು ರಿಅರೇಂಜ್ ಮಾಡಿಕೊಂಡ್ರೆ ಫಾರ್ಮುಲಾ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಸೊ 1 minus cos x is 2 sin square x by 2 and 1 plus cos x is 2 cos square x by 2. ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿನಿ. ಆಫ್ಟರ್ ಸಬ್ಸ್ಟಿಟ್ಯೂಷನ್ ಇಯರ್ 2 get cancel, root going to be separated each other. So here root and square get cancel, remaining is sin by cos is tan x by 2. Here tan inverse and tan get cancel, finally it becomes what? X by 2. So the next problem is express in a simplest form tan inverse of 1 divided by root of x square minus 1. ಅಬ್ಸರ್ವ್ ಮಾಡಿ. ಈಗ ನಾನು ಹೇಳಿದ್ದೆ ಎಕ್ಸಿಗೆ ಯಾವ ವ್ಯಾಲ್ಯೂನ ಅಸೈನ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಗೋಯಿಂಗ್ ಟು ಬಿ ಕ್ಯಾನ್ಸಲ್. ಈಗ 1 plus x square ಇದ್ದರೆ ಸೊ ನೀವು ಪ್ರಿಫರ್ ಮಾಡಬೇಕಾರದು ಟ್ಯಾನ್ ಥೀಟಾ. ಎಕ್ಸಲ್ಲಿದ್ದರೆ ಥೀಟಾ ಯೂಸ್ ಮಾಡಿ, ಅಥವಾ 1 minus x square 1 minus x square ಇದ್ದರೆ ನೀವೇನು ಬಳಸಬೇಕು ಅಂತಂದರೆ ಐದರ್ ಕಾಸ್ ಐದರ್ ಸೈನ್ ಯೂಸ್ ಮಾಡಬೇಕು. ಸೊ 1 plus x square ಇದ್ದರೆ ಟ್ಯಾನಿಗೆ ಪ್ರಿಫರೆನ್ಸ್ ಕೊಡಿ ಅಥವಾ ಕಾಟಿಗೆ ಪ್ರಿಫರೆನ್ಸ್ ಕೊಡಿ. ಆರ್ ಎಲ್ಸ್ ನೆಕ್ಸ್ಟ್ ಒನ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದ್ದರೆ, ಅಂದರೆ ಐಡೆಂಟಿಟಿ ಬ್ಯಾಲೆನ್ಸ್ ಆಗಬೇಕು. ಏನು 3 ಐಡೆಂಟಿಟಿ ಇದ್ದು ಯಾವುದು? sin square theta plus cos square theta equals 1, 1 plus tan square theta equals secant square theta, 1 plus cot square theta equals cosecant square theta. ಆ 3 ಫಾರ್ಮ್ ರಿಲೇಟೆಡು. ಸೊ ರೇಷಿಯೋಸ್ನ ನಾವೇನು ಮಾಡ್ತಾ ಹೋಗಬೇಕು? ಅಸೈನ್ ಮಾಡ್ತಾ ಹೋಗಬೇಕು. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ. ಸೊ ನೀವು ಆಲ್ರೆಡಿ ಫೆಮಿಲರ್ ಇದ್ದೀರಾ. ಸೊ ಏನು? secant square theta minus 1 equals what? 1 plus tan square theta is secant square theta. ಆ 1 ರೈಟ್ ಸೈಡಿಗೆ ಹೋಯ್ತು ಅಂತಂದರೆ secant square theta minus 1 is what? tan square theta. secant square theta minus 1 equals what? tan square theta. ಸೊ ಎಕ್ಸಿಗೆ ಏನು ಕೊಟ್ಟರೆ? secant theta ಕೊಟ್ಟರೆ ಸೊ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರುತ್ತೆ. ಆ ಟ್ಯಾನಲ್ಲಿದೆಯಲ್ಲ, ಸೊ ಆ ಬೇಸಲ್ಲಿ ನಾನು ಎಕ್ಸ್ ಈಕ್ವಲ್ಸ್ ಏನು ಬಳಸ್ಬೋದು? ಎಕ್ಸ್ ಈಕ್ವಲ್ಸ್ ಟ್ಯಾನ್ ಥೀಟಾ. ಎಕ್ಸ್ ಈಕ್ವಲ್ಸ್ tan theta, or else x equals secant theta. I am using x equals what? Secant theta. X equals secant theta, which implied theta equals what? Secant inverse of x. Theta equals secant inverse of x. Tan ಬೇಕು ನಮಗೆ. ಸೊ ಎಕ್ಸ್ ಪ್ಲೇಸಿಗೆ ಏನು ತಂತಾ ಇದ್ದೀನಿ? secant theta ತಂತಾ ಇದ್ದೀನಿ. ಥೀಟಾ ಇದ್ದಿದ್ದು ಏನಾಗುತ್ತೆ? secant inverse of x. So now tan inverse as it is 1 divided by square root of what about x? X is nothing but what? Secant square theta minus 1. Secant square theta minus 1. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ಆಫ್ಟರ್ ದಿಸ್ tan inverse of 1 divided by what about root of secant square theta minus 1. ಈ ಸ್ಕ್ವೇರು ಎಲ್ ಎಚ್ ಎಸ್ ಹೋದರೆ ಏನಾಗುತ್ತೆ? ರೂಟ್ ಆಗುತ್ತೆ. ರೂಟ್ ಆಫ್ secant square theta minus 1 is what? tan theta. ಓಕೆ, ವಿ ಲೆಫ್ಟ್ ವಿತ್ ವಾಟ್? ಓನ್ಲಿ tan theta. ಅರ್ಥ ಆಗ್ತಿದೆಯಾ? ದೆನ್ what is the reciprocal of tan theta? 1 over tan theta is what? Cot theta. 1 over tan theta is nothing but what? Cot theta. So we get tan inverse of cot theta. Tan inverse of cot theta. Okay. So here we cannot cancel these two. Tan inverse and cot cancel ಮಾಡಲಿಕ್ಕೆ ಬರಲ್ಲ. ಈ ಕಾಟ್ನ ಏನಕ್ಕೆ ರಿಡ್ಯೂಸ್ ಮಾಡಬೇಕು? ಇನ್ ಟರ್ಮ್ಸ್ ಆಫ್ ಟ್ಯಾನಿಗೆ ರಿಡ್ಯೂಸ್ ಮಾಡಬೇಕು. ಸೊ ಟ್ಯಾನಿಗೆ ರಿಡ್ಯೂಸ್ ಮಾಡಬೇಕು ಅಂತಂದರೆ ಸೊ ಬೈ ಯೂಸಿಂಗ್ ಅಲೈಡ್ ಆ್ಯಂಗಲ್ಸ್ನ ಯೂಸ್ ಮಾಡಿಬಿಟ್ಟು
ಸೊ ವಿ ಆರ್ ಕನ್ವರ್ಟಿಂಗ್ ಕಾಟ್ ಥೀಟಾ ಇಂಟು ಟ್ಯಾನ್ ಥೀಟಾ. ಹೇಗೆ ಮಾಡ್ಬೋದು? ಸೊ ಕಾಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಟ್ಯಾನ್ ಆಫ್ π/2 ಮೈನಸ್ ಥೀಟಾ. ಟ್ಯಾನ್ ಆಫ್ π/2 ಮೈನಸ್ ಥೀಟಾ. ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. 90 minus theta, ಯಾವ quadrant? First quadrant. In the first quadrant, all the ratios are positive. Here tan is there. 90 minus theta, tan is also positive. 90 is a complementary angle. Tan will be changes to what? Cot theta. So cot theta ಅಂದರೂ ಒಂದೇ, tan of 90 minus theta ಅಂದರೂ ಕೂಡ ಒಂದೇನೆ. ಅರ್ಥ ಆಗ್ತಿದೆಯಾ? So here tan inverse and tan get cancelled. So remaining is what? π/2 minus theta. π/2 minus theta. What about theta in the consideration part? X equals secant theta. Here theta is nothing but what? Secant inverse of x. So substitution ಮಾಡೋಣ. So ಅಲ್ಲಿಗೆ π/2 minus theta is nothing but secant inverse of x. So like this way we can solve easily by considering x equals what? Secant theta. ಫಸ್ಟ್ ನೋಡಬೇಕು x ಗೆ ಯಾವ ವ್ಯಾಲ್ಯೂ ಕೊಡಬೇಕು. ಸೊ ಯಾವ ವ್ಯಾಲ್ಯೂ ಕೊಟ್ಟರೆ ನಮಗೆ ನೀಟಾಗಿ ಪ್ರಾಬ್ಲಮ್ಸು ಸಿಂಪ್ಲಿಫಿಕೇಶನ್ ಆಗುತ್ತೆ. ಸೊ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ, 1 + x² ಇದ್ದರೆ ಎಕ್ಸಿಗೆ ಟ್ಯಾನ್ ಥೀಟಾ ಆರ್ ಎಲ್ಸ್ ಕಾಟ್ ಥೀಟಾನ ಸಬ್ಸ್ಟಿಟ್ಯೂಷನ್ ಮಾಡಿ. 1 - x² ಇದ್ದರೆ ಸೊ ಐದರ್ ಸೈನ್ ಥೀಟಾ ಆರ್ ಎಲ್ಸ್ ಕಾಸ್ ಥೀಟಾ ತೊಗೊಳ್ಳಿ. x² - 1 ಇದ್ದರೆ ಸಿಕೆಂಟ್ ಥೀಟಾ ಅಥವಾ ಕೊಸಿಕೆಂಟ್ ಥೀಟಾನ ವ್ಯಾಲ್ಯೂಸ್ನ ಅಸೈನ್ ಮಾಡ್ತಾ ಬಂದರೆ ನಮಗೆ ಐಡೆಂಟಿಟಿ ಫಾರ್ಮ್ಸು ಅಪ್ಲೈ ಆಗೋದ್ರಿಂದ ಸೊ ಈಸಿ ವೇಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನಾಗ್ತಾ ಹೋಗುತ್ತೆ? ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಕ್ವಶನ್ಸ್ ನಿಮಗೆ 3 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ ನೆಕ್ಸ್ಟ್ ಕ್ವಶನ್ ಈಸ್ ಸೊ ಎಕ್ಸ್ಪ್ರೆಸ್ ಇನ್ ಎ ಸಿಂಪ್ಲೆಸ್ಟ್ ಫಾರ್ಮ್. ಸೊ ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ cos x minus sin x divided by cos x plus sin x. ಈ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಎಕ್ಸಿಗೆ ವ್ಯಾಲ್ಯೂ ಅಸೈನ್ ಮಾಡ್ಬೋದಾ ಅಥವಾ ಇಲ್ಲಿ ಯಾವುದು ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಲೈಕ್ √1 - x², x² + 1 ಆ ಥರ ವ್ಯಾಲ್ಯೂಸ್ ಬರ್ತಿಲ್ಲ. ಪ್ರಾಬ್ಲಮ್ ಸ್ವಲ್ಪ ಏನಾಗಿದೆ, ವೇರಿಯೇಷನ್ಸ್ ಆಗಿದೆ. ಸೊ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಎಕ್ಸ್ ವ್ಯಾಲ್ಯೂಸ್ ದೇ ಹ್ಯಾವ್ ಗಿವನ್ ರೇಷಿಯೋ ಫಾರ್ಮ್ಸ್. ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ರೇಷಿಯೋ ಫಾರ್ಮ್ಸ್ ಕೊಟ್ಟಿದ್ದಾರೆ. ಸೊ ಈ ಥರ ಕೇಸಲ್ಲಿ ಏನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆ, ಇದನ್ನು ಇನ್ ಟರ್ಮ್ಸ್ ಆಫ್ ಕಾಂಪೌಂಡ್ ಆ್ಯಂಗಲಿಗೆ ರಿಡ್ಯೂಸ್ ಮಾಡಬೇಕು. ಹೇಗೆ ರಿಡ್ಯೂಸ್ ಮಾಡೋದು ಕಾಂಪೌಂಡ್ ಆ್ಯಂಗಲಿಗೆ? ಸೊ ಫಾರ್ ದಿಸ್ ಐ ಆಮ್ ಡಿವೈಡಿಂಗ್ ಬೈ ಕಾಸ್ ಎಕ್ಸ್. ಈ ಪ್ರಾಬ್ಲಮಿಗೆ ನಾನೇನು ಮಾಡ್ತಾಯಿದ್ದೀನಿ, ಕಾಸ್ ಎಕ್ಸಿಂದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಎರಡೂ ಕೂಡ ಅದರಿಂದ ಡಿವೈಡ್ ಮಾಡ್ತಾಯಿದ್ದೀನಿ, ಕಾಸ್ ಎಕ್ಸಿಂದ ಡಿವೈಡ್ ಮಾಡ್ತೀನಿ. ಓಕೆ, ಡಿವೈಡ್ ಕಾಸ್ ಎಕ್ಸ್ ಫಾರ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಕೂಡ ಕಾಸ್ ಎಕ್ಸಿಂದ ಏನು ಮಾಡ್ತಾಯಿದ್ದೀನಿ, ಡಿವೈಡ್ ಮಾಡ್ತೀನಿ. ಸೊ ಆಫ್ಟರ್ ಡಿವೈಡಿಂಗ್ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನಾಯಿತು? 1. ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಸ್ 1 ಮೈನಸ್, ಸೊ ಇಯರ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ವಾಟ್? tan x. sin x by cos x is tan x, and similarly cos x by cos x is 1 plus sin x by cos x is tan x. sin x by cos x is tan x. ಸೊ ಈಗ ಅಬ್ಸರ್ವ್ ಮಾಡಿ, ಇದು ಆಲ್ರೆಡಿ ನಮಗೆ ಫಾರ್ಮುಲಾ ಬೇಸಲ್ಲಿ ರಿಡ್ಯೂಸ್ ಆಗಿದೆ. ಅರ್ಥ ಆಗ್ತಿದೆಯಾ? ಸೊ ನಾವು ಕಾಂಪೌಂಡ್ ಆ್ಯಂಗಲ್ ರೀತಿ ಅಥವಾ ನಿಮಗೆ ಸ್ಟಾರ್ಟಿಂಗು ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, ಯಾವುದು? ದಟ್ ಈಸ್ ವಿ ನೋ ದಟ್ tan inverse of x plus tan inverse of y equals tan inverse of x plus y divided by 1 minus x into y. 1 minus x into y. Okay, next you keen observe this. Tan inverse of 1 minus tan x by 1 plus tan x. ಸೊ ಇದು ಕಾಂಪೌಂಡ್ ಆ್ಯಂಗಲ್ ರೀತಿ ರಿಡ್ಯೂಸ್ ಮಾಡ್ಕೋಬೇಕು ನಾವೀಗ. ಸೊ ಯಾವ ರೀತಿ ರಿಡ್ಯೂಸ್ ಮಾಡ್ಕೋಬೇಕು ಅಂತಂದರೆ, ಆಲ್ರೆಡಿ ನಿಮಗೆ ಗೊತ್ತಿದೆ ಫಾರ್ಮುಲಾ tan of A minus B, compound angle. What is tan of A minus B? Tan A minus tan B divided by 1 plus tan A into tan B. ಸೊ ಈ ಫಾರ್ಮುಲಾ ಬೇಸಲ್ಲಿ ಇದನ್ನು ರಿಡ್ಯೂಸ್ ಮಾಡಬೇಕು. ಆಲ್ರೆಡಿ ಇದೆ, ಅದನ್ನು ಈ ಫಾರ್ಮಿಗೆ ರಿಡ್ಯೂಸ್ ಮಾಡ್ಕೋಬೇಕು. ಯಾವ ಥರ ಮಾಡೋದು? ಅಬ್ಸರ್ವ್ ಮಾಡಿ, ಟ್ಯಾನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ ಹಾಗೇ ಇರಲಿ. ಅರ್ಥ ಆಗ್ತಿದೆಯಾ? ಟ್ಯಾನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ ಇದ್ದರೆ ಸೊ ಆರ್ ಎಚ್ ಎಸ್ ಪಾರ್ಟು ಇಲ್ಲಿದೆ, ಆರ್ ಎಚ್ ಎಸ್ ಪಾರ್ಟು ಇಲ್ಲಿದೆ. ಅಬ್ಸರ್ವ್ ಮಾಡಿ, ಟ್ಯಾನ್ ಎ ಪ್ಲೇಸಲ್ಲಿ 1 ಇದೆ, ಟ್ಯಾನ್ ಎ ಅಂತಂದರೆ 1 ಇದೆ, ಮೈನಸ್ ಇದೆ. ಟ್ಯಾನ್ ಎಕ್ಸ್ ಪ್ಲೇಸಲ್ಲಿ ಟ್ಯಾನ್ ಬಿ ಇದೆ, ಅಗೇನ್ 1 ಪ್ಲೇಸಲ್ಲಿ 1 ಇದೆ, ಪ್ಲಸ್ ಇದೆ. ಇಲ್ಲಿ ಏನೂ ಇಲ್ಲ ಅಂತಂದರೆ ಏನಿರುತ್ತೆ? 1 ಇರುತ್ತೆ. ಕರೆಕ್ಟಾ? 1 ಇಂಟು ಟ್ಯಾನ್ ಎಕ್ಸ್ ಅಂತಂದರೆ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಆ ಫಾರ್ಮುಲಾ ಬೇಸಲ್ಲಿ ಇದೆ. ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಸೊ ಇಯರ್ ಇನ್ ದ ಪ್ಲೇಸ್ ಆಫ್ ಟ್ಯಾನ್ ಎ 1 minus plus minus as it is, in the place of tan b tan x, denominator 1 plus as it is plus as it is tan a. ನೋಡಿ ಫಸ್ಟ್ ಪಾರ್ಟು ಟ್ಯಾನ್ ಎ ಅಂತಂದರೆ 1 ಇದೆ,
1 ಆ್ಯಸ್ ಇಟ್ ಈಸ್ ಇದೆ ಇಂಟು ಟ್ಯಾನ್ ಬಿ ಪ್ಲಸ್ ಏನಿದೆ ಟ್ಯಾನ್ ಎಕ್ಸ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಈ ಫಾರ್ಮಲ್ಲಿದ್ದರೆ ಸೊ ನಾವೇನು ಬರ್ಕೋಬೋದು ಮತ್ತೆ ಫರ್ದರ್. ಸೊ ಅಬ್ಸರ್ವ್ ಮಾಡಿ, ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ನಾನು ಈ ಥರ ಬರ್ಕೋಬೋದಾ, ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್, π/4 ಮೈನಸ್ ಎಕ್ಸ್ ಅಂದರೆ ಸೊ ಟ್ಯಾನ್ ಎ ಅಂತಂದರೆ ನೋಡಿ, ಟ್ಯಾನ್ ಎ ಮೈನಸ್ ಬಿ ಅಂತಂದರೆ ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್. ಇದನ್ನು ಫಾರ್ಮುಲಾಗೆ ರಿಡ್ಯೂಸ್ ಮಾಡ್ಕೊಂಡು ಏನಾಯಿತು, ಟ್ಯಾನ್ π/4 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ π/4 ಇಂಟು ಟ್ಯಾನ್ ಎಕ್ಸ್. ವಾಟ್ ಈಸ್ ಟ್ಯಾನ್ π/4? ಟ್ಯಾನ್ π/4 ಅಂತಂದರೆ ವ್ಯಾಲ್ಯೂ 1. ಅರ್ಥ ಆಗ್ತಿದೆಯಾ? ಸೊ ಆ 1 ಇಲ್ಲಿದೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲ ನೀವು ಇನ್ನೊಂದು ಈ ಫಾರ್ಮುಲಾ ಬಳಸ್ದಂಗೆ ನೀವೇನು ಆಪ್ರೇಟ್ ಮಾಡ್ಬೋದು ಅಂತಂದರೆ ಡೈರೆಕ್ಟಾಗಿ ಇದಿಷ್ಟು ಬರೆಯೋದೇ ಬೇಡ, ಡೈರೆಕ್ಟಾಗಿ ಏನು ಮಾಡ್ಬೋದು ಅಂತಂದರೆ ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಡೈರೆಕ್ಟ್ಲಿ, ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇದೆ ಅಂತಂದರೆ ಸೊ 1 ಅಂತಂದರೆ π/4 ಅಂತ ಅಸೈನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ ಇದ್ದರೆ ಎಕ್ಸ್ ತಗೊಳ್ಳಿ, ತೀಟ ಇದ್ದರೆ ತೀಟ ತಗೊಳ್ಳಿ. ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ π/4 ಮೈನಸ್ ಎಕ್ಸ್. ಇಯರ್ ಟ್ಯಾನ್ ಇನ್ವರ್ಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಈಸ್ ವಾಟ್, π/4 ಮೈನಸ್ ಎಕ್ಸ್. ಡೈರೆಕ್ಟಾಗಿ ಬರಿಬೋದು. ಅರ್ಥ ಆಗ್ತಿದೆಯಾ? ಸೊ ನಾನು ನಿಮ್ಗೆ ಸಿಂಪ್ಲಿಫಿಕೇಷನ್ ಹೇಳ್ಕೊಟ್ಟಿದ್ದೀನಿ. ಸಿಂಪ್ಲಿಫಿಕೇಷನ್ ಯಾರು ಅರ್ಥ ಆಗಿಲ್ಲ ಅಂತಂದರೆ ಇದು ಫಾರ್ಮುಲಾ ಎಲ್ಲ ಬರೆಯೋದು ಬೇಕಿಲ್ಲ, ಡೈರೆಕ್ಟಾಗಿ ಡಿವೈಡ್ ಬೈ ಕಾಸ್ ಎಕ್ಸ್ ಮಾಡ್ತೀರಾ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್. ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಬರುತ್ತೆ. ಸೊ 1 ಅಂತಂದರೆ π/4 ಅಂದ್ಕೊಳ್ಳಿ, ಎಕ್ಸ್ ಆ್ಯಸ್ ಇಟ್ ಈಸ್ ಇರಲಿ ಅಥವಾ ತೀಟ ಇರೋ ತೀಟ ತೊಗೋಬೇಕು. ಸೊ ಟ್ಯಾನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ ಬಂದು ಈ ಫಾರ್ಮೆಟ್ಟಿಗೆ ನೀವು ಕಾಂಪೌಂಡ್ ಆ್ಯಂಗಲ್ ರೀತಿ ರೆಡ್ಯೂಸ್ ಮಾಡಬೇಕಾಗತ್ತೆ. ಟ್ಯಾನ್ ಆಫ್ ಇಲ್ಲಿ 1 ಇರೋದ್ರಿಂದ π/4 ಮೈನಸ್ ಇಲ್ಲಿ ತೀಟ ಇರೋ ತೀಟ ತಗೊಳ್ಳಿ, ಎಕ್ಸ್ ಇದ್ರೆ ಏನು ತಗೋಬೇಕು, ಎಕ್ಸ್ ತಗೋಬೇಕು. ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆದರೆ ರಿಮೈನಿಂಗ್ ಈಸ್ ವಾಟ್, π/4 ಮೈನಸ್ ಎಕ್ಸ್. ಸೊ 2 ಮಾರ್ಕ್ಸಿಗೆ ಸೊ ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಓಕೆ.